ಬಂದ್ಲು. ಇಲ್ಲಿ ನೋಡ, ಅಲ್ಲೇ ನಿಮ್ಮ ಅತ್ತಿ ಬಂದಾಳ. ಸ್ವಲ್ಪ ಸಪ್ಪಗೆ ಮಕ ಜೋತ್ ಬಿಟ್ಕೊಂಡು ಮಕ್ಕೋ. ಏನ ಹಾಂ ಮಕ್ಕೋ, ಇಲ್ಲೇ ಒಳಗೆ ಬರ್ತಾಳ. ಏನಾರ ಮಾಡಿ ಹಂಗಾರ ಮಾಡಿ ಇದು ಮಾಡೋಣಂತ ಮಕ್ಕೋ. ಹೇಳುವ ಮಗಳ ಹೇಳು. ನೀ ಹಿಂಗೆ ಊಟ ಬಿಟ್ಟು ಮಕ್ಕೊಂಡೆ ಅಂದ್ರೆ ನಾ ಏನು ಮಾಡಲಿ ಹೇಳು. ಸಾವಿತ್ರಿ, ಯಾಕ ಯಾಕ ಊಟ ಮಾಡಿಲ್ಲಕ್ಕೆ? ಇಲ್ಲಿ ನೋಡೋದಕ್ಕೆಮ್ಮ ಊಟ ಇಲ್ಲ ಏನಿಲ್ಲ, ಹೆಂಗೆ ಮಕ್ಕೊಂಡತ್ತಿ. ಮನ್ಸಿಗೆ ದುಃಖ ಆಗಿ ಯವ್ವ ಯವ್ವ ಅಂತ ತತ್ಕೊಂತ ಮಕ್ಕೊಂಡ್ಬಿಟ್ಟತ್ತಿ ನನ್ನ ಮಗಳು. ಅಂದಂಗೆ ನೀ ಅದಕ್ಕೆಮ್ಮ ಇಲ್ಲೇ ಈಕಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಡುಗೆ ಮಾಡ್ಕೊಂಬಂದು ನೀವು. ಒಬ್ಬಕ್ಕೆ ಬಂದೇನ ಅದಕ್ಕೆಮ್ಮ? ಅಣ್ಣ ಬರಲಿಲ್ಲ? ಇಲ್ವಾ, ಒಬ್ಬಕ್ಕೆ ಬಂದೆ. ಅವ್ರದ್ದು ಹೊಲ್ದಾಗ ಕೆಲಸ ಇತ್ತು ಕಾಣ್ತತಿ. ಆಮೇಲೆ ನಾ ಹಿಂಗೆ ಹೊಕ್ಕನಂತ ಏನು ಹೇಳಲಿಲ್ಲ ಕಾಣ್ತತಿ, ನಾ ಹಂಗೆ ಬಂದಿವ. ಹೋಲ್ ಬಿಡೋದಕ್ಕೆಮ್ಮ, ನೀನಾರ ಬಂದೆಲ್ಲ. ಯಾಕ ಇತ್ತಿತ್ತಾಗ ಅಣ್ಣಗೆ ತಂಗಿ ಮನೆ ಲಕ್ಷ ಭಾಳ ಕಡಿಮೆ ಆಗೈತವ. ಅವಾಗೊಮ್ಮೆ ಬಂದಾರ ಹೊಕ್ಕಿದ್ದ. ಈಗೇನು ತಂಗಿ ಮನಿದು ವ್ಯಸನ ಇಲ್ದಂಗೆ ಆಗೈತಿ. ಏನು ಮಾಡ್ಬೇಕೆಲ್ಲ ನನ್ನ ಹಣೆ ಬಾರ. ಅಣ್ಣ ಒಬ್ಬ ನೆನ್ಪಿಟ್ಕೊಂತಾನಂತ ಮಾಡಿದ್ದೆ. ಹೋಲ್ ಬಿಡ ಅತ್ತಿಗೆಂಬರ, ನೀನಂದು ನೆನ್ಪಿಟ್ಕೊಂಡಿಯಲ್ಲ. ಸಿದ್ದನೂ ಬಂದಿಲ್ಲನು? ಹೆಂಡತಿ ಮನ್ಯಾಗ ಅದಾನ ಇನ್ನು? ಹೋಲ್ ಬಿಡವ, ಹೋಲ್ ಬಿಡಿ ಇರಲಿ. ಅದೆಲ್ಲ ಯಾಕೆ ಇದು ಮಾಡ್ತೀಯ? ಆಕೇನೋ ಒಂದು 2 ದಿನ ಇರ್ತೇನೆ ಅಂದ್ಲನ್ ಶಾಂತ, ಅದಕ್ಕೆ ಅಲ್ಲೇ ಉಳ್ಕೊಂಡನು. ಹೋಲ್ ಬಿಡ. ಅಡುಗೆ ಮಾಡ್ಕೊಂಬಂದೇನಿ, ಅವೆಲ್ಲ ತೆಗೆದು ಒಂದು ಡಬ್ರಿಗೆ ಹಾಕಿ ಹೋಗಿ ಚಂದಾಗಿ. ರಮ್ಯಾ? ಹಾಂ ಅತ್ತಿ, ನೀವಾ ಅತ್ತಿ? ನನ್ನ ಜೀವನ ನಾನು ಹಾಳು ಮಾಡ್ಕೊಂಡೈತಿ. ಹೋಲ್ ಬಿಡುವ, ಯಾಕೆ ಬೇಜಾರು ಮಾಡ್ಕೊಂತಿ? ಹೋಲ್ ಬಿಡು, ಹೋಲ್ ಇರ್ಬಿಡಿ. ಯಾಕೆ ಹಾಳಾಕತಿ? ಚಲೋ ಹುಡುಗನ ನೋಡಿ ನಾವು ಲಗ್ನ ಮಾಡೋಣಂತ. ಹೋಲ್ ಬಿಡುವ, ಸಮಾಧಾನ ಮಾಡ್ಕೊ. ಓ, ಅಣ್ಣ ಬರಾಕತ್ತಾನ. ಹೆಂಗಾರ ಮಾಡಿ ನಾಟಕ ಮಾಡ್ಕೊಂತ ಅತ್ಕೊಂತ ಕುಂದಿರ್ಬೇಕು ನಾನು. ಅಂದ್ರೆ ನಮ್ಮ ಅಣ್ಣನ ಮನಸ್ಸು ಕರಗ್ತತಿ. ನೋಡ್ದಿನ ಅತಿಯಮ್ಮ, ನನ್ನ ಮಗಳ ಜೀವನ ಹೆಂಗಾತ ಯವ್ವ. ಮನ್ಯಾಗ ನೋಡೋದೊಂದು ಕಾಳು ಕಡಿ ಅದಕ್ಕೂ ಇಲ್ಲ ಅತಿಯಮ್ಮ. ಭಾಳ ಬಡತನ ಬಂದು ಬಿಟ್ಟತಿವ ಯವ್ವ. ನನಗೆ ಏನು ಮಾಡ್ಬೇಕು? ಮಗಳ ಮದುವೆ ಹೆಂಗೆ ಮಾಡಲೇ ಯವ್ವ? ಕುಡುಕ್ ಗಂಡನ ಕಟ್ಕೊಂಡು ವಾಚ್ಮನ್ ಡ್ಯೂಟಿ ಹೊಂಟಾನ್. ಕರೆ ಏಟ್ ಬರ್ತೈತಿ ಬಿಡ ಅತಿಯಮ್ಮ ಪಗಾರ. ನನಗಂತರೂ ಸಾಕಾಗಿ ಹೋಗಿಬಿಟ್ಟತಿವ ಯವ್ವ. ಆತಾಗ ಸಾವಿತ್ರಿ, ಸಾವಿತ್ರಿ, ಇದು ಕಳಾತಿ ಸುಮ್ಮನಾಗ. ಎಣ್ಣ ಹೆಂಗೆ ಖರ್ಚು ಮಾಡ್ಲಯ್ಯಪ್ಪ ನನ್ನ ಮಗಳ? ಹೆಂಗೆ ಲಗ್ನ ಮಾಡಿಕೊಡ್ಲಿ? ಯಾವುದೋ ಹುಡುಗ ನಂಬಿಸಿ ಮೋಸ ಮಾಡಿ ಈಕಿಂದ ಈಕಿನ ಮಾಡಿ ಕರ್ಕೊಂಡು ಹೋಗಿಬಿಟ್ಟಾನಂತ. ಪಾಪ ನನ್ನ ಮಗಳದ್ದು ಏನೂ ತಪ್ಪಿಲ್ಲ ಎಣ್ಣ. ಆದ್ರೆ ನನ್ನ ಮಗಳು ಎಷ್ಟು ಸ್ವಚ್ಛದಾಳಂದ್ರೆ ಅಲ್ಲಿಗೆ ಹೋಗ್ಯಾಳ ಕರೆ. ಆದರೆ ಏನೂ ತಪ್ಪು ಮಾಡ್ಲಾರ್ದ ಹಂಗೆ ಬಂದಾಳ ಎಣ್ಣ. ನನ್ನ ಮಗಳಿಗೆ ಯಾರು ಭಾಳ ಕೊಡ್ತಾರೆ ಈಗ? 3 ಜನ ನಂಬ್ತಾರ. ನನ್ನ ಮಗಳ ಜೀವನ ಹಾಳಾತಲ್ಲ ಎಣ್ಣ. ಸಮಾಧಾನ ಮಾಡ್ಕೊರ್ವ. ಇದ್ದಿದ್ದು ಹೇಳಿ ಯಾವ್ದಾರ ಹುಡುಗ ಚಲೋ ಮದ್ವೆ ಮಾಡಿಕೊಟ್ರಾತ. ಯಾಕೆ ತಿಳಿ ಕೆಡ್ಸ್ಕೊಂತಿ? ಸುಮ್ಮನಾಗಿ ಹೋಲಿ. ಏನು ಮಾಡ್ತಾವ ಹಣೆ ಬಾರಕ್ಕೆ ಹೊಣೆ ಯಾರು? ಹೌದಿಲ್ಲ? ಏನು ತಮಗೆ ತಿಳಿದಂಗೆ ಮಾಡ್ತಾವ. ಇಲ್ಲಿ ತಂದೆ ತಾಯಿ ಒರ್ಲ್ಬೇಕು ಅಲ್ವಾ? ನೀನು ಓಡಿ ಹೋಗಿದ್ದ ಮುಂಚೆ ಒಂಚೂರು ಯೋಚನೆ ಮಾಡಿದ್ದೆ ಅಂದ್ರೆ ಇಷ್ಟೆಲ್ಲ ಹಾಕಿದ್ದಿಲ್ಲ ನೋಡ್ವಾ. ನಾನು ಅದನ್ನ 1000 ಸಲ ಅಂದಾತೆಣ್ಣ, ಬೈದಾತ. ನಮ್ಮ ಅಣ್ಣನ ಮನೆ ಸಸಿ ಹಾಕಿದ್ಯಲ್ಲ ನೀನು, ಒಂದೀಟು ಯೋಚನೆ ಮಾಡಬಾರ್ದನ ಅಂತೇಳಿ. ಆದರೂ ಎಣ್ಣ ಬಗಾನ ನಮ್ಮ ಸಿದ್ದನ ಮದುವೆ ಆಗಿಲ್ಲ ಅಂದಿದ್ರೆ ನೀವು ನನ್ನ ಮಗಳು ತೊಗೊತಿದ್ರನ. ಅಯ್ಯೋ ಈಕಿ ಮನೆ ಕಾಯ್ವಾಗ ಹೋಗ ಅಲ್ಲ, ಓಡಿ ಹೋಗಿ ಬಂದಕ್ಕೆ ನನ್ನ ಮಗ ತೊಗೊಳ್ಳೋ ಅವಶ್ಯಕತೆ ನನಗೇನಿತ್ತ? ಬಿಡಾಡಿ ಊರು ಬಿಡಾಡಿ. ಹೋಲ್ ಬಿಡ, ಈಗ ಅದೆಲ್ಲ ಯಾಕೆ ಮಾತು? ಅದೆಲ್ಲ ಅನ್ನಕ್ಕೇನೈತಿ, ಕೇಳಾಕತ್ತೇನೆ ಅಷ್ಟ. ಎಣ್ಣ ಹೇಳಣ್ಣ. ಹಾ ತಗೊಂತಿದ್ದೆ, ಮತ್ತು ಬಿಡ್ಲಾರ್ದಲ್ವಾ ಕಳ್ಳು, ಮತ್ತೇನು ಮಾಡೋದು? ಮತ್ತು ತಗೊಂತಿದ್ದೆ. ಅಣ್ಣ ಈಗ ಒಂದು ಮಾತು ಹೇಳಣ್ಣ. ಅಣ್ಣ ಏನ್ವಾ? ಅಣ್ಣ ನನ್ನ ಮಗಳನ್ನ 2ನೇ ಸಂಬಂಧ ನಿನ್ನ ಮನೆಗೆ ತಗೋ ಅಣ್ಣ. ಏನ? ಅಲ್ಲ, ಈಗಾರ ಹೊಸಮಾಲ್ಗೈತಿ ಮದುವೆಗೈತೆ ಆ ಹುಡುಗಿ, ತವ್ರ ಮನೆಗೆ ಹೋಗ್ಯಾವು. ಈಗಾಗಲೇ 2ನೇ ಸಂಬಂಧ ಮಾತಾಡಕತ್ತೀಯಲ್ವ ನೀನು? ಅಲ್ಲ, ನನ್ನ ಮಗನ ಯಾಕೆ 2 ಮದುವೆ ಮಾಡಲಿ? ಆವರ ಹೆಂಗೆ ಒಪ್ತಾನ? ಹೋಗ್ಲಿ, ಆ ಒಂದೇ ಹುಡುಗಿ ಜೀವನ ಹಾಳಾಗುದಿಲ್ಲನ? ಹಂಗ್ಯಾಕೆ ನಾ 2ನೇ ಮದುವೆ ಮಾಡಲಿ? ಯಾಕ ಸಾವಿತ್ರಿ, ಯಾಕ ತೆಲಿಗಿರಿ ಬರಬರಿ ಐತಿಲ್ಲವ ನಿಂದ? ಹಂಗಲ್ಲ ಅತ್ತಿಗೆಮ್ಮ, ಏನು ಗೊತ್ತನ, ಈಗ ನನ್ನ ಮಗಳನ್ನ ಯಾರು ಮಾಡ್ಕೊತಾರ? ಹಾಂ, ಓಡೋಗಿ ಬಂದಾಳ ಅಂತಂತಾರೆ. ಬಗನ ಯಾವಾರ ಮಾಡ್ಕೊಂಡು ಅಂತೇಳಿ ತಿಳ್ಕೊ. ನಾಳೆ ಮುಂದೊಂದು ದಿನ ಅನ್ನಂದ್ರೆ ಓಡೋಗಿ ಬಂದು ಏನೇನಾಗಿತ್ತ ಯಾರಿಗೆ ಗೊತ್ತು ಅಂತೇಳಿ. ನಮಗೆ ಗೊತ್ತು ನನ್ನ ಮಗಳು ಹಾಗೆಲ್ಲ ಏನೂ ಇಲ್ಲ, ಚಲೋ ಅದಾಳ ಅಂತೇಳಿ. ಅದಕ್ಕೆ ಸಿದ್ಧಗಾದ್ರೆ ಗೊತ್ತಿರ್ತೈತಲ್ಲ, ಅವರ ಪ್ರೀತಿಯಿಂದ ನೋಡ್ಕೊತಾನ. ಅದಕ್ಕೆ 2ನೇ ಸಂಬಂಧ ಮಾಡಿದ್ರಾತಂತ ಮಾಡಿದ್ದೆ. ನೋಡುವ, ನೀ ಏನೇ ಹೇಳಿದ್ರು ನನ್ನ ಮಗ ಒಪ್ಪೋದಿಲ್ಲ. ಒಂದೇದು ಹೇಳ್ಬೇಕಂದ್ರೆ ನನ್ನ ಮಗ 1ನೇ ಸಂಬಂಧಕ್ಕೆ ಮೊದ್ಲೇಕ ಮದುವೆ ಮಾಡ್ಕೊಳಕ್ಕೆ ಈಕಿನ ಒಲ್ಲೆ ಅಂದಿದ್ದ. ಏನೋ ಎಲ್ಲರೂ ನಾವು ಬತಾವತಿ ಹೆಚ್ಚು ಬಲವಂತ ಮಾಡಿದ್ವಿ ಅಂತ ಹ್ಞೂ ಅಂದಿತ್ತ. ಈಗ 2ನೇ ಸಂಬಂಧ, ಅದು ಹೆಂಡತಿನ ಲಗ್ನ ಏನ ಈಗ ಬಿಡ್ತಾನ ನಾವು? ಬೇಡವಾ? ಬೇಡ ಅಣ್ಣ, ನೀನಾರ ಹೇಳ ಒಂದು ಮಾತು. ಅಣ್ಣ ಹೇಳ, ತವ್ರ ಮನೆ ಸಂಬಂಧನ ಬಿಟ್ಟು ಹೋಗತ್ತೆ ಅಣ್ಣ. ಅದಕ್ಕೆ ನಾನು ನನ್ನ ಮಗಳು ಕೊಡ್ಬೇಕಂತಿದ್ನಿ. ನನ್ನ ಮಗಳು ಇಂಥ ಹೇಳ್ತೀನಿ ಯಾವಾರು ಮಾಡ್ಕೊಂಡ್ಲ. ಅಣ್ಣ ನೀ ತಗೋರಪ್ಪ, ಹಂಗ್ಯಾಕೆ ಮಾಡ್ತೀಯಪ್ಪ? ಬೇಡ ನಿನ್ನ ಮಗೊಂದಿಟ್ಟು ಬುದ್ಧಿ ಹೇಳಪ್ಪ. ಏ ಸುಮ್ಮನಿರುವ. ಅಲ್ಲ, ಒಂದೇ ಲಗ್ನ ಆಗೈತೆ ಅವಂಗ, ಮತ್ತೆ ಇನ್ನೊಂದು ಮಾಡ್ಕೊಂತೀಯಲ್ಲ ನೀನು? ಬಾಯರ್ ಹೆಂಗೆ ಬರ್ತೈತೆ ನನಗೆ ಹೇಳಕ್ಕೆ?
ಬೇಡವಾ ನೀ ಆಮೇಲೆ ಇನ್ನೊಂದು ನೀನ ಅಲ್ಲನ ಹೇಳದಿಕ್ಕೆ ನನ್ನ ಮಗ ನನ್ನ ಮಗಳು ಓಡಿ ಹೋದ್ಲ ಓಡಿ ಹೋಗ್ಯಾಳ ಏನ ನೀನು ತಲೆ ಕೆಡಿಸ್ಕೋಬೇಡ ಇನ್ನೊಂದು ಲಗ್ನ ಏನ್ ಮಾಡ್ಬೇಕನ್ನತ್ತಿಯಲ್ಲಪ್ಪ ಅವ್ ಯಾವ ಹುಡುಗಿನ ಪ್ರೀತಿ ಮಾಡ್ಯಾನ ಅಲ್ಲೇ ಅಂತ ನೀನ ಅಲ್ಲ ಹೇಳದಿಕ್ಕೆ ಅವತ್ತು ನೀ ಹೇಳಿದ್ಮೇಲೆ ಮುಂದುವರ್ದೇನೆ ನಾನು ಈಗ ನೋಡಿದ್ರೆ ಮತ್ತೆ ಎರಡನೇ ಲಗ್ನ ಮಾಡ್ಕೋ ಹಂಗ ಹಿಂಗ ಅಂತ ಹೇಳ್ತೀವ 108 ಹೇಳ್ಬೇಡ ಏನು ಈಗ ಆಗುದಿಲ್ಲ ಬೇರೆ ಹುಡುಗನ್ ನೋಡಿ ಮಾಡಾಕ್ ಬರ್ತೈತಿ ಸುಮ್ಮನೆ ಇರೋಟ ನಿನ್ ಗಂಡ ಇಲ್ಲದನ ಕೆಲ್ಸಕ್ಕೆ ಹೋಗ್ಯಾರ. ಆತು ನಾ ಮನೆ ಕಡೆ ಹೋಗಿರ್ತೀನಿ ಆಮೇಲೆ ಬರ್ತಾಳೆ ನಿಮ್ಮ ಅತ್ಕೆಮ್ಮ ಇನ್ನೂ ಸ್ವಲ್ಪ ಕುಂತಿದ್ ಬಾ ಆಮೇಲೆ ಏನ ಅಂದಂಗ ಈಕಿನ ರಮ್ಯ ಆ ಹುಡುಗ ಎಲ್ಲಿ ಅವ ಏನು ಎತ್ತ ಅದು ಹೆಂಗೆ ನಿನಗೆ ಅವಂಗ ಪರಿಚಯ ಆತು ಅಲ್ಲ ಮತ್ತೆ ಈಗ ಬಿಟ್ಟು ಕೊಟ್ಟು ಹೋಗ್ಯಾನ ಮದುವೆ ಆಗೈತೆ ಒಂದು ಏನೇನ ಅಂತೀವ ಈ ಮುಂದೆ ಗತಿ ಏನಂಗಾರ ಅವ ಎಲ್ಲಿ ಅವ ಏನು ನನಗೆ ಗೊತ್ತಿಲ್ರಿ ಅತ್ತೆಯವ್ರ ಇಲ್ಲೇ ಊರಿಗೆ ಬರ್ತಿದ್ನ ರೀ ಹೊಳ್ಳ ಬೆಳ್ಳ ಈಗ ಒಂದು 3-4 ಸಲ ನೋಡಿಂದ ಮನಸ್ಸು ಮಾಡಿದ್ದೆ ರೀ. ಅಲ್ಲ ಈ ಊರಿಗೆ ಬರ್ಕೊಂತ ಮಾಡ್ತಿದ್ನ ಯಾರಿರ್ಬೇಕಂಗಾರವ ಅಲ್ಲ ಬರ್ಕೊಂತ ಹೋಗ್ಕೊಂತ ಮಾಡ್ಕೊಂತಿದ್ದಂಗ ಮನಸ್ಸು ಮಾಡಿ ಓಡಿ ಹೋಗಿಯಲ್ಲ ಹುಡುಗಿ ನೀನು ತೆಲಿಗಿರಿ ಬರಬ್ಬರಿ ಐತಿಲ್ಲ ನಿಂದ ಪುಣ್ಯ ಬಾ ಬೇರೆ ಏನೂ ಆಗಿಲ್ಲಲ್ಲ ಏನು ಹುಚ್ಚು ಹುಡುಗಿದ್ಯನ್ ನೀನು. ಅಲ್ಲ ಅತ್ಗೆಮ್ಮ ಈ ಊರಿಗೆ ಎದಕ್ಕೆ ಬರ್ತಿದ್ನವ ಪ್ಯಾಟೆನವ ಅಂತಾಳ ಯಾರಿರ್ಬೇಕಂಗಾರವ ಯಾಕೆ ಬರ್ತಿದ್ದ ಯಾಕೆ ಹೋಗಿದ್ದ ಅವಂದು ಏನಾರ ಫೋಟೋ ಗಿಟ ಐತೇನೆ ಫೋಟೋ ಅದು ಇಲ್ಲ ಫೋಟೋ ಇಲ್ಲ ಅದಕ್ಕೆ ಸರಿ ತಗೋರ್ವ ನಾನು ಬರ್ತೀನಿ ಮನ್ಯಾಗ ಮತ್ತು ಆಕಳದಾವಲ್ಲ ಮತ್ತೀಗ ಅವ್ರ ಕೆಲಸ ನಾನು ಮಾಡ್ಬೇಕೀಗ ಆಕಿ ಶಾಂತ ಬಂದಿಂದಕ್ಕೆ ಮಾಡ್ತಾಳ ಈಗ ಸದ್ಯ ನಾನು ಮಾಡ್ಬೇಕಲ್ವ ಅವಕ್ಕೆ ಪಾಪ ಬೆಳಗ್ಗೆ ಬರ್ಬೇಕಾರೆ ಹುಲ್ಲು ನೀರು ಇಟ್ಟಿದ್ದೆ ಇಷ್ಟೊತ್ತಾತು ಹೋಗಿ ಒಂಚೂರು ಕೆಲಸ ಮಾಡ್ಕೋಬೇಕವ ಮತ್ತು ಸಂಜೆ ಹಾಲದ ಹಿಂಡೋದು ಕೆಲಸ ಅದಾವ ನೀನು ನಿನ್ನ ಮಗಳ ಲಗ್ನದ್ದು ಯೋಚನೆ ಮಾಡಕ್ಕೆ ಹೋಗ್ಬೇಡ ಒಂದು ಚಲೋ ಸಂಬಂಧ ಹುಡ್ಕಾಕ್ ಬರ್ತೈತಿ ಏನು ನೋಡ್ರಿ ಅದಕ್ಕೆಮ್ಮ ನಿಮಗೆ ಬಿಟ್ಟಿದ್ದು ಅಪ್ಪ ನೀನೆ ಫೋನ್ ಮಾಡಿದ್ನಿ ಲ್ಯಾಂಡ್ಲೈನಿಗೆ ಅವರ ಬರಾತಾರಂತ ಹೌದನು ಆಯ್ತು ಬಂದ್ರ ಅಪ್ಪ ಬಂದ್ರ ನಮಸ್ಕಾರ ರೀ ನಮಸ್ಕಾರ ರೀ ಬರ್ರಿ ಕುಂದ್ರ ಬರ್ರಿ ಅಲ್ಲ ಓ ನೀವಿಬ್ರು ಒಂದೇ ಥರ ಅದಿರಿ ಅವರಿಬ್ರು ಅವಳಿ ಜೋಳಿ ರೀ ಅಂದಂಗೆ ನಿಮ್ಮ ಹೆಸರು ರೀ ನನ್ನ ಹೆಸರು ಗೋಪಿ ಅಂತೇಳ್ರಿ ಇವ್ರು ನಮ್ಮ ಹಳ್ಯಾರ ರೀ ದೊಡ್ಡ ಹಳ್ಯಾರ ಇವ್ರ ಹೆಸರು ಸಿದ್ದನಗೌಡ್ರ ಅಂತೇಳಿ ಚಲೋ ಮಂತೆ ಅಂದವ್ರಿ ನಮಸ್ಕಾರ ರೀ ನಮಸ್ಕಾರ ರೀ ಅಂದಂಗೆ ನೀವೇನು ಕೆಲಸ ಮಾಡ್ತೀರಿ ನಾನು ಸ್ವಂತ ವ್ಯಾಪಾರ ಮಾಡ್ಕೊಂಡು ಅದೇನು ರೀ ಚಲೋ ನಡ್ದೈತಿ ವ್ಯಾಪಾರ ಅವಾಗ ಬೇರೆ ಊರ ಮ್ಯಾಗೂ ಹೋಗಿರ್ತೇನೆ ರೀ ಇವು ಸಾಮಾನು ಕೆಲವೊಂದು ಇರ್ತಾವಲ್ಲ ರೀ ಇವು ಸೇಲ್ ಮಾಡೋದು ಈ ಸೇಲ್ಸ್ಮನ್ ಟೈಪ್ ವ್ಯಾಪಾರ ಐತ್ರಿ ನಂದು. ನೀವು ಏನು ಓದಿರಿ? ನಾನು 2nd ಇಯರ್ ಮುಗಿದೈತ್ರಿ ನಂದು. ಓ ಹೌದನ್ರಿ. ಅಂದಂಗೆ ನಿಮ್ಮ ತಂದೆ ತಾಯಿ ಅವರು ನಮ್ಗೆ ಅಪ್ಪ ಅಮ್ಮ ಯಾರಿಲ್ರಿ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಹುಬ್ಬಳ್ಳ್ಯಾಗ. ಅದು ಬಿಟ್ಟರೆ ನನಗೆ ಅಪ್ಪ ಯಾರಿಲ್ರಿ, ನಾನು ಬರೀ ರಿಲೇಷನ್ ಮನ್ಯಾಗ ಅಲ್ಲಿ ಇಲ್ಲಿ ಇದ್ದಿದ್ರಿ. ಹುಬ್ಳಿನೇ ನಮ್ದು ಪ್ರಾಪರ್ ರೀ. ಓ ಹೌದನ್ರಿ. ಹಾಂ ಅಂದ್ರೆ ನನ್ನ ಮಗಳು ಕೊಟ್ಟು ವಿದ್ಯಾಭ್ಯಾಸ ಬಾಣನಿ ಅಂತಂದ್ರಲ್ಲ ಅದಕ್ಕೆ ಕೇಳಿದೆ ರೀ. ಹೋಗೋದು ಬರೋದು ಮಾಡ್ತಿದ್ದೆ ರೀ. ಈಗ ದುಡಿಮೆ ಹೆಂಗೆ ಚಲೋ ಐತೇನ್ರಿ? ಐತ್ರಿ, ದುಡಿಮೆ ಐತ್ರಿ, ಚಲೋ ಐತಿ, ದುಡಿಮೆ ಐತಿ. ಮತ್ತು ಈಗ ನಿಮಗೆ ಸ್ವಂತ ಮನಿ ಅಂತಿಲ್ಲ ರೀ ಇರಾಕೀಗ? ಇಲ್ರಿ, ನಾನು ಅಲ್ಲಿ ಇಲ್ಲೇ ರೂಮ್ ಮಾಡ್ಕೊಂಡು ಆಮೇಲೆ ಒಂದು ಬಾಡಿಗೆ ಮನೆ ಸಣ್ಣದೊಂದು ತೊಗೋಬೇಕು ಹುಡುಕ್ಬೇಕು ಅನ್ನತೀನಿ. ಬಾಡಿಗೆ ಮನೆ ಸಿಗೋಲ್ತ್ರಿ, ಬ್ಯಾಚುಲರ್ಸ್ ಅಂದ್ಬಿಟ್ಲೆ ಕೊಡೋದೇ ಇಲ್ಲ ನೋಡ್ರಿ. ಈಗ ಹಂಗಾಗ್ಬಿಟ್ಟತಿ. ಸಿಕ್ತಂದ್ರೆ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಇರ್ಬೇಕಂತ ಮಾಡೀನಿ ರೀ. ಈಗ ಸದ್ಯ ಎಲ್ಲಿರ್ತೀರಿ ರೀ? ಅದ ಹೇಳಿನಲ್ರಿ, ಈಗ ಸದ್ಯ ರಿಲೇಷನ್ ಮನೆಗಳಾಗೆ ಸ್ವಲ್ಪ ಇರ್ತೀನಿ ರೀ. ಈಗ ಮ್ಯಾಳ್ಗಿ ಮ್ಯಾಗದು ಮಕ್ಕೋತೀನಿ, ಊಟ ಅದು ಮಾಡೋದೆಲ್ಲ ಆಕೈತ್ರಿ. ಈಗ ಹೊಂಟೈತಿ ಮದುವೆ ಆಗಿಂದ ಮನೆ ನಮ್ದು ಅಂತ ಒಂದು ಬೇರೆ ಮಾಡ್ಕೋಬೇಕ್ರಿ. ಅಲ್ಲ ನಮ್ಮ ಮಗಳು ನೋಡಿದ್ರೆ ನಿಮ್ಮನ್ನು ಲಗ್ನ ಆಗ್ಬೇಕು ಅಂದ್ಲು, ಅದಕ್ಕೆ ಕರ್ಸೇನು ಮಾತಾಡೋಣ ಅಂತೇಳಿ. ಮತ್ತು ಅಪ್ಪ ಅವ್ವ ಇಲ್ಲ ಅಂತೀರಿ, ಅದೇನೋ ಬಿಡ್ರಿ. ಮತ್ತು ಈಗ ಆಕಸ್ಮಿಕ ಅದು ಇಲ್ಲಂದ್ರೆ ಏನು ಮಾಡೋಕ್ಕಾಗಲ್ಲ. ಆದ್ರೆ ಮನೆ ಅದು ಇಲ್ಲ ಅಂತೀರಿ, ರಿಲೇಷನ್ ಮನೆ ಆಗದೀನಿ, ಪ್ರಾಪರ್ ಯಾವ ಊರು ಕರೆಕ್ಟಾಗಿ ಗೊತ್ತಿಲ್ಲ. ಮತ್ತು ಹೆಂಗೆ ರೀ ಈಗ ಮುಂದೆ ನಾವರ ಇದು ಮಾಡೋದು? ಈಗ ನಾನು ಅದೇ ಅಂದೇನು ನೋಡ್ರಿ, ಈಗ ನಮ್ಮ ಸೆಟ್ಲ್ ಆಗ್ಬೇಕಂದ್ರೆ ಈಗ ಸದ್ಯ ರೊಕ್ಕ ಅಂತೂ ಏನಿಲ್ಲ ರೀ ನನ್ನ ಕಡೆ. ಸ್ವಂತ ವ್ಯಾಪಾರ ಮಾಡ್ಬೇಕು ಅನ್ನೋದು ಐತ್ರಿ ನನ್ನ ತಲೆಯಾಗ. ಸ್ವಲ್ಪ ಯಾರ ಬಂಡವಾಳ ಅಂತ ರೊಕ್ಕ ಕೊಟ್ರೆ ನಂಗೆ ಚಲೋ ಆಕೈತಿ, ನಾ ವ್ಯಾಪಾರ ಮಾಡ್ಕೊಂಡು ಮ್ಯಾಗ ಬರ್ತೀನಿ ರೀ. ಆದ್ರೆ ಅಲ್ಲಿ ಮಟ್ಟ ನನ್ನ ಕಡೆ ರೊಕ್ಕ ಅಂತೂ ಇಲ್ರಿ ಈಗ. ಓ ಹ್ಞೂ ಹೌದನ್ರಿ. ಈಗ ಮದ್ವೆ ಲಗ್ನ ಮಾತುಕತೆ ಅದು ಯಾರು ಮಾತಾಡೋದ್ರಿ? ಈಗ ನಾನೇ ಮಾತಾಡೋದು, ನನ್ನ ಪರವಾಗಿ ಯಾರು ಇಲ್ರಿ. ಅಲ್ಲ ಮತ್ತೀಗ ಹುಡುಗಿಗೆ ವರದಕ್ಷಿಣೆ ಅದು ಕೊಡೋದಿರ್ತೈತಿ, ಕೊಡ್ತಗೊಳ್ಳೋ ಯಾವಾರ ಅದು ಮಾತಾಡೋದಿಲ್ಲ ಈಗ ನಿಮ್ಮ ಕಡೆ ಏನ್ರಿ? ಈಗ ನನ್ನ ಕಡೆನೇ ಮಾತಾಡ್ರಿ, ಅದ್ರಾಗ ಏನೈತಿ. ಏಟ್ ಕೊಡೋದು ಏನು, ಲಗ್ನ ಎಲ್ಲಿ ಮಾಡೋನು, ಏನು ನೀವು ಮಾಡ್ಕೋತೀರಿ ನಾವು ಮಾಡ್ಕೊಡ್ಬೇಕು? ನೋಡ್ರಿ, ಒಂದು 50,000 ರೂಪಾಯಿ ರೊಕ್ಕ, 2 ತೊಲಿ ಬಂಗಾರ, ಲಗ್ನ ನೀವೇ ಮಾಡಿಕೊಡೋದ್ರಿ. ಏನ 50,000 ರೊಕ್ಕ, 2 ತೊಲಿ ಬಂಗಾರ, ಲಗ್ನ ನಾವು ಮಾಡಿಕೊಡ್ಬೇಕು? ಅಲ್ಲ ನೀವು ನಮ್ಮ ಮಗಳನ್ನ ಪ್ರೀತಿ ಮಾಡೇನಂತೀರಿ ಮತ್ತು ವರದಕ್ಷಿಣೆ ಕೇಳಾಕತ್ತೀರಲ್ಲ? ಅಲ್ರಿ ನೋಡ್ರಿ ಸರ, ಪ್ರೀತಿ ಮಾಡೇನೆ ಅದು ಬೇರೆ ರೀ. ಆದ್ರೆ ನಾನು ಬೇಕಾದಂಗೆ ಕೆಲಸ ಆಗದೇನು ರೀ, ಎಲ್ಲ ಐತಿ, ನೋಡಕ್ಕೂ ಚಂದ ಅದೀನಿ, ಓದೇನಿ, ನನಗೆ ಅದು ಯಾರಾದ್ರೇನು ವರದಕ್ಷಿಣೆ ಕೊಟ್ಟ ಮಾಡ್ಕೋತಾರ್ರಿ. ಅದಕ್ಕೆ ಹೇಳಿದೆಪ್ಪ. ಪುಕ್ಸೆಟ್ಟಿ ಹೆಂಗೆ ಅದು ಮಾಡೋದಕ್ಕತ್ರಿ? ಅಲ್ಲ ವರದಕ್ಷಿಣೆ ತೊಗೊಳೋದು ಕಾನೂನು ಪ್ರಕಾರ ತಪ್ಪಲ್ಲ? ತಪ್ಪು ಹೌದದು. ತಪ್ಪಂತ ಗೊತ್ತಿದ್ರು ನೀವು ಕೊಡಾಕತ್ತೀರಲ್ರಿ, ಅದು ಹೋಗ್ಲಿ. ಮತ್ತು ನಾನು ನನ್ನ ಜೀವನದಾಗ ಸೆಟ್ಲ್ ಆಗ್ಬೇಕಲ್ರಿ. ಮತ್ತು ಈಗ ಒಂದು ಸ್ವಂತ ವ್ಯಾಪಾರ ಮಾಡ್ಬೇಕಂತ ಅದೀನಿ. ಮತ್ತು ನನ್ನ ಕಡೆ ಬಂಡವಾಳ ಅಂತೂ ಇಲ್ರಿ, ಸದ್ಯ ರೊಕ್ಕ ಅಂತೂ ಇಲ್ಲ. ಮತ್ತು ಈಗ ನಾನು ಇದೇ ರೊಕ್ಕದಾಗ ಏನಾರ ಒಂದು ವ್ಯವಹಾರ ಮಾಡ್ಬೇಕ್ರಿ. ಆಯ್ತು ತಗೋರಿ, ನಾ ಹೇಳಿ ಕಳಿಸ್ತೇನೆ ಮತ್ತೆ ನಿಮ್ಗೆ ಏನೋ ಯಾತಂತಿ. ಆಯ್ತು ತಗೋರಿ. ಕುಂದ್ರಿ,
ಚಾ ಮಾಡ್ಕೊಂಬರ್ತೀನಿ. ಬೇಡ್ರಿ ಬೇಡ್ರಿ ಸಿಸ್ಟರ್, ಚಾಗಿ ಏನು ಬೇಡ್ರಿ, ನಾನು ಕುಡಿದಿಲ್ರಿ, ಚಾ ಅದು ಕುಡಿದಿಲ್ಲ, ಬೇಡ್ರಿ ನಂಗೆ ನಡೀತೈತಿ. ಬರ್ತೇನೆ ರೀ ಬರ್ತೀನಿ ರೀ, ಬರ್ತೀನಿ. ಅಲ್ಲ ಏನು ನಿಮ್ಮಪ್ಪ ಈ ಪರಿ ಪ್ರಶ್ನೆ ಮಾಡ್ತಾನಲ್ಲ. ಅಲ್ಲ ನೀವು ವರದಕ್ಷಿಣೆ ಇಷ್ಟ ಕೇಳೋದು ನಮ್ಮಪ್ಪನ. ನನಗೆ ವರದಕ್ಷಿಣೆ ಕೊಟ್ಟು ಕ್ಯೂ ಹಚ್ತಾರ. ಇಷ್ಟು ಚಲೋ ಹುಡುಗ ನಿಮ್ಮ ಅಪ್ಪಗೆ ಸಿಗ್ಬೇಕಂದ್ರೆ ಪುಣ್ಯ ಮಾಡ್ಯಾನ ನಿಮ್ಮಪ್ಪ. ಏನು ಬಂಗಾರದಂಗೆ ನೋಡ್ಕೊಂತೀನಿ, ಸುಮ್ಮನಿರು, ತಲೆ ಕೆಡಿಸ್ಕೊಬೇಡ, ಕೊಡ್ಲಿ ವರದಕ್ಷಿಣೆ. ಅಯ್ಯ ಪಾಪ ನಮ್ಮಪ್ಪಗೆ ತ್ರಾಸ ಆಕತ್ರಿ. ತ್ರಾಸ ಆತಂದ್ರೆ ಏನು ಅಲ್ಲೇ ಕುಂದ್ರು. ಅಲ್ಲ ನನಗಿಂತ ನಿಮ್ಗೆ ರೊಕ್ಕನೇ ಹೆಚ್ಚಾತ. ರೊಕ್ಕ ಹೆಚ್ಚು ಅಂತಲ್ಲ ಶಕುಂತ್ಲಾ, ನಾನು ಜೀವನದ ಸೆಟ್ಲ್ ಆಗ್ಬೇಕು, ನಾನು ಬಿಸ್ನೆಸ್ ಅಂತ ಮಾಡ್ಬೇಕು. ನಾಳೆ ನೀನು ಚೆನ್ನಾಗಿ ನೋಡ್ಕೋಬೇಕಿಲ್ಲ. ನಿನ್ನ ಲಗ್ನ ಆಗಿಂದು ನಾನು ಊರ ಮ್ಯಾಗ ಅಡ್ಡಾಡಿದ್ರಿ ಏನು ಚಂದ ಅನಿಸ್ತೈತಿ ನೀನು ಬಿಟ್ಬಿಟ್ಟು. ಅದಕ್ಕೆ ಬರ್ತೀನಿ, ವಿಚಾರ ಮಾಡ್ರಿ. ನನಗೆ ಯಾಕೆ ಈ ಸಂಬಂಧ ಅಷ್ಟೇನು ಚಲೋ ಅನಿಸ್ಲಿಲ್ರಿ ಮಾವರ. ಇದ ಕಾರಣಕ್ಕೆ ಕರೆಸಿ ಮಾತಾಡಕತ್ತಿದ್ದಿಲ್ರಿ ನಾನು, ಗೊತ್ತನ್ರಿ.